ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಶಾಂತಿ ಒಂದು ಮನೋಜಿಗೆ ಹೆಣ್ಣು ನೋಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ. ಈ ಕಡೆ ಶ್ರುತಿ ಮೀನಾ ಹತ್ರ ದೂರ ಹೇಳ್ಕೊಂಡು ಅಕಸ್ಮಾತ್ ಅವನಿಗೋಸ್ಕರ ರೆಸ್ಟೋರೆಂಟ್ ಮಾಡಿದೆ, ನಾನು ಹೆಂಗೋ ಡಬ್ಬಿಂಗ್ ಮಾಡಿಕೊಂಡು ನಾನು ಆರಾಮಾಗಿದ್ದೆ. ಆದರೆ ಇವನಿಗೋಸ್ಕರ ನಾನು ರೆಸ್ಟೋರೆಂಟ್ ಮಾಡಿ ಇವಾಗ ಇದು ನನ್ನ ವೃತ್ತಿನೇ ಅಲ್ಲ. ಅದರಲ್ಲೂ ಅವನು ಅರ್ಥ ಮಾಡ್ಕೋತಿಲ್ಲ. ಆ ನೀತು ಮನೆಗೆ ಹೋಗ್ತಾ ಇದ್ದಾನೆ. ಏನಾದರೂ ಒಂಚೂರು ಫೋನ್ ಮಾಡಿದರೆ ಸಾಕು, ಏನು ಕೆಲಸ ಬಿಟ್ಟು ಅಲ್ಲಿಂದನೇ ಓಡ್ತಾನೆ ಅವನು. ಏನು ಮೀನವರೇ ಇದು ಈ ಥರ ಮಾಡ್ತಾನೆ ಅಂತ ಹೇಳಿದಾಗ ಅವಳು ಆವಾಗ ಯೋಚನೆ ಮಾಡ್ತಾಳೆ, ಯಾವಾಗ ಅಂದ್ರೆ ಅವಾಗ ಹೋಗ್ತಾನ ಅಂತ ಕೇಳ್ತಾಳೆ ಮೀನಾ. ಹೌದು, ಯಾವಾಗ ಅಂದ್ರೆ ಅವಾಗ, ಈ ಕ್ಷಣಕ್ಕೆ ಫೋನ್ ಮಾಡಿದ್ರು ಆ ಕ್ಷಣಕ್ಕೆ ಆ ಕೆಲಸ ಬಿಟ್ಟು ಹೊರಡೋಯ್ತಾನೆ. ಅವನೇನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಅಷ್ಟರ ಮಟ್ಟಿಗೆ ಅವನು ಅವಳ ಜೊತೆ ಓಡೋಗ್ತಾನೆ. ಹಿಂಗಿರುವಾಗ ನಾನು ಮಾತ್ರ ಮನೆಗೆ ಬರಲ್ಲ, ಅತ್ತೆ ಪೂಜೆ ಇಟ್ಕೊಂಡಿರಂತೆ ಅಂತ ಅತ್ತೆ ಫೋನ್ ಮಾಡಿದ್ರು, ಬಾ ಅಂತ ಹೇಳ್ಬಿಟ್ಟು ನಾನು ಬರಲ್ಲ ಮೀನವ್ರೆ ಅಂತ. ಬನ್ನಿ ಶ್ರುತಿ, ಬಾ ಶ್ರುತಿ ಅಂತ ಹೇಳ್ತಾಳೆ. ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳು ಮೀನಾ, ಅಲ್ಲ ಶ್ರುತಿ, ಮತ್ತು ಅತ್ತೆಯವ್ರಿಗೆ ಕರಿತಾ ಇದ್ದಾರೆ ಅಂದಮೇಲೆ ಬಾ ಅಂದೆ. ಇಲ್ಲ, ಇವನು ರವಿ ಯಾವತ್ತು ಚೇಂಜ್ ಆಗಿ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಕರಿತಾನೋ ಅಲ್ಲಿವರೆಗೆ ನಾನು ಬರಲ್ಲ ಮೀನವ್ರೆ ಅಂತ ಹೇಳ್ತಾಳೆ. ಹಂಗೆ ಹಠ ಮಾಡಿದ್ರೆ ಹೆಂಗೆ ಶ್ರುತಿ, ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಅಂತ. ಇಲ್ಲ ಮೀನವ್ರೆ, ಅದು ಹೆಂಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರುತ್ತೆ? ಇವನಿಗೋಸ್ಕರ ನಾನೆಲ್ಲ ತ್ಯಾಗ ಮಾಡಿದ್ರು, ನಾನು ಅಷ್ಟು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದೆ, ನನ್ನ ಡಬ್ಬಿಂಗ್ ಕೆಲಸ ಬಿಟ್ಟೆ ಇವನಿಗೋಸ್ಕರ, ರೆಸ್ಟೋರೆಂಟ್ ಓಪನ್ ಮಾಡಿಕೊಟ್ಟೆ. ಆದರೂ ಕೂಡ ಇವನು ಆ ನೀತು ಹಿಂದೆ ತಿರುಗ್ತಾನೆ ಅಂದರೆ ಇವನ ಜೊತೆ ಇವನು ಕರಿದಲ್ಲೇ ನಾನು ಹೆಂಗೆ ಬರಲಿ ಆ ಮನೆಗೆ ಹೇಳಿ ಅಂತ ಹೇಳ್ತಾಳೆ. ಆವಾಗ ಇವಳಿಗೆ ಮೀನಿಗೆ ಆವಾಗ ಅರ್ಥ ಆಗುತ್ತೆ, ಓಹೋ ಇವನು ಇಲ್ಲಿ ಕೆಲಸಗಳೆಲ್ಲ ಬಿಟ್ಬಿಟ್ಟು ಹಂಗೆ ಓಡ್ತಾನೇನೋ ಅಂತ ಹೇಳ್ಬಿಟ್ಟು ಮೀನಿನ ಕಿವಿಗೆ ಬಿದ್ದ ಮೇಲೆ ಅವಳು ಏನಾದರೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತಾಳೆ. ಶ್ರುತಿ ಹೇಳಿದಾಳಲ್ವ, ಇವಾಗ ಏನಾದರೂ ಒಂದು ಐಡಿಯಾ ಮಾಡಿ ಅವರಿಬ್ಬರನ್ನೂ ಒಂದು ಮಾಡೋ ಅಂಥ ಕೆಲಸ ಮಾಡ್ತಾಳೆ ಮೀನಾ. ಆಮೇಲೆ ಈ ಕಡೆ ಅಷ್ಟೆಲ್ಲ ಮಾತುಕತೆಗಳು ಡಿಸ್ಕಸ್ ಆಗುತ್ತೆ. ಆಮೇಲೆ ನೀವು ಹೂ ಕೊಡ್ತಾ ಇರೋದ್ರಿಂದ ನನ್ನ ರೆಸ್ಟೋರೆಂಟಿಗೆ ಸಿಕ್ಕಾಬಟ್ಟೆ ವ್ಯಾಲ್ಯೂ ಬಂದುಬಿಟ್ಟಿದೆ, ಒಳ್ಳೆ ವ್ಯಾಪಾರನೂ ಕೂಡ ಆಗ್ತಿದೆ ಅಂತ. ಇದೆಲ್ಲ ಸುಮ್ಮನೆ ಶ್ರುತಿ ಹೇಳ್ತಾ ಇರೋದೊಂದು. ಇಲ್ಲ ಮೀನವರೇ, ಶ್ರುತಿ ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ಹೂ ಕೊಡೋದ್ರಿಂದ ನನಗೆ ನನ್ನ ರೆಸ್ಟೋರೆಂಟಿಗೆ ಎಷ್ಟು ಅಭಿವೃದ್ಧಿಯಾಗಿದೆ ಅಂದರೆ ತುಂಬಾ ಕಲೆಕ್ಷನ್ ಆಗುತ್ತೆ, ತುಂಬಾ ಇಂಪ್ರೂವ್ ಆಗಿದ್ದೀನಿ ಅಂತ. ಈ ಕಡೆ ಬಂದು ವಿಶಾಲಾಕ್ಷಿ ಮತ್ತು ಶಾಂತಿ ನೀತು ಮನೆಗೆ ಹೋಗ್ತಾರೆ. ಕೂತ್ಕೊಳ್ಳಿ ಅಂತ ಆಂಟಿ ಬಂದ್ರೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆಮೇಲೆ 3 ಜನ ಕೂತ್ಕೋತಾರೆ. ಕೂತ್ಕೊಂಡು ಶಾಂತಿ ಹೇಳ್ತಾಳೆ, ನಮ್ಮ ಮನೋಜ 5 ಡಿಗ್ರಿ ಮಾಡಿದ್ದಾನೆ ಅಂತ. ರವಿ ಅವರು ಹೇಳ್ತಾಯಿದ್ರು. ನಮ್ಮ ಮನೋಜ ಒಳ್ಳೆ ಹುಡುಗ, ಹೌದು ರವಿ ಅವರು ಹೇಳ್ತಾಯಿದ್ರು. ನಮ್ಮ ಮನೋಜಿಗೆ ಡೈವರ್ಸಿಗಾಗಿದೆ, ಹೌದು ರವಿ ಅವರು ಅದನ್ನೂ ಹೇಳ್ತಾಯಿದ್ರು. ಎಲ್ಲ ಹೇಳಿಬಿಟ್ಟಿದ್ದಾನೆ ಅವನು, ಏನೂ ಮುಚ್ಚಿಟ್ಟಿಲ್ಲ, ಎಲ್ಲನೂ ಬಂದು ಹೇಳ್ತಾನೆ ನಿನಗೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ವಿಶಾಲಾಕ್ಷಿ ಮುಖ ನೋಡ್ತಿರ್ತಾಳೆ. ಹೌದಾ, ಎಲ್ಲನೂ ಬಂದು ಇಲ್ಲಿ ಹೇಳ್ತಾನೆ ಅಂದರೆ ಇದೇನೋ ಮಿಸ್ಸಿಂಗ್ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಮುಖ ನೋಡ್ಕೊಳ್ತಾರೆ. ಆಮೇಲೆ ಅಲ್ಲ, ನಮ್ಮ ಮನೋಜನ ನೀನು ಲಾಸ್ಟಲ್ಲಿ ಎಲ್ಲ ಮಾತಾಡಿ ಸಾಕಾಗಿ ಕೊನೆಗೆ ಹೇಳ್ತಾಳೆ, ನಮ್ಮ ಮನೋಜನ ನೀನು ಮದುವೆ ಮಾಡ್ಕೊಂಡ್ಬಿಟ್ರೆ ನೀನು ಚೆನ್ನಾಗಿರ್ಬೋದು ನೋಡು, ಅವನೂ 5 ಡಿಗ್ರಿ ಮನೋಜು, ಅವನು ಒಳ್ಳೆ ಬುದ್ಧಿವಂತ, ಅಷ್ಟು ವಿದ್ಯಾವಂತ ಬುದ್ಧಿವಂತ, ನೋಡು ಯೋಚನೆ ಮಾಡು ಅಂತ ಹೇಳ್ತಾಳೆ. ಹೌದು, ರವಿಯವರು ಅಷ್ಟೇ ತುಂಬ ಬುದ್ಧಿವಂತ ಇದ್ದಾರೆ ಆಂಟಿ, ತುಂಬಾ ಚಾಲಾಕಿ, ತುಂಬಾ ಬುದ್ಧಿವಂತ ಇದ್ದಾರೆ ಅಂತ ಹೇಳ್ತಾಳೆ. ಆಮೇಲೆ ಏನು ಹೇಳಿದ್ರು ಅಲ್ಲಿಗೆ ಬರ್ತಾಳಲ್ಲ ಇವಳು ಅಂತ ಹೇಳ್ಬಿಟ್ಟು, ಮನೋಜಿಗೆ ಡಿವೋರ್ಸ್ ಆಗಿದೆ, ಅವನ್ನ ಮದುವೆ ಮಾಡ್ಕೊಂಡ್ರೆ ನೀನು ಚೆನ್ನಾಗಿರ್ತೀಯ ಲೈಫಲ್ಲಿ, ರವಿಗೂ ಡಿವೋರ್ಸ್ ಕೊಡಿಸ್ಬಿಡಿ ಆಂಟಿ ಶ್ರುತಿಯಿಂದ, ಆವಾಗ ಅವನು ನಾನು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೋದು ಅಂತಾಳೆ. ಅಯ್ಯೋ, ಇವಳ ಉಲ್ಟಾ ಹೊಡಿತಾಳೆ. ರವಿ, ಶ್ರುತಿ ಒಳ್ಳೆ ಹುಡುಗಿ ಅಮ್ಮ ಅಂತಾಳೆ. ಅದಕ್ಕೆ ರವಿನೂ ಒಳ್ಳೆ ಹುಡುಗನೇ ಅಲ್ವಾ ಅಂತ. ಇದು ಯಾಕೋ ಉಲ್ಟಾ ಹೊಡಿತೈತೆ ಟೀಚರ್, ಬನ್ನಿ ಇದಾಗದೆ ಕೆಲಸ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಎಷ್ಟು ಹೇಳೋಷ್ಟೆಲ್ಲ ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅವಳು. ಎಲ್ಲ ಉಲ್ಟಾ ಮಾತಾಡೋದ್ರಿಂದ ಕೊನೆಗೆ ಹೊರಟೇ ಬಿಡ್ತಾಳೆ. ಸರಿ ಬನ್ನಿ ಹೋಗೋಣ, ಇದಾಗಲ್ಲ ಅಂತ ಹೇಳ್ಬಿಟ್ಟು ಬಾಗಿಲ ಹತ್ರ ಬಂದು ನಿಂತ್ಕೊಂಡು, ಅಲ್ಲ ನಾವೇನು ಹೇಳಿದ್ರು ಇವಳು ಅರ್ಥನೇ ಮಾಡ್ಕೊಳ್ಳಲ್ಲ, ಹಾಳಾದವಳು, ಎಷ್ಟು ಹೇಳಿದ್ರೂ ಉಲ್ಟಾನೇ ಹೇಳ್ತಾಳೆ ಅಂತೇಳಿ ಬಾಗಿಲ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಟೀಚರ್ ಅವಳು ವಿಶಾಲಾಕ್ಷಿ ಹೇಳ್ತಾಳೆ,
ಇಲ್ಲ ಇದಾಗಲ್ಲ ಬಿಡಿ ಅಂತೇಳಿ. ಹೌದು, ಇವಳಿಗೆ ರವಿ ಗಾಳಿ ಹಿಡ್ಕೊಬಿಟ್ಟಿದೆ. ಶ್ರುತಿ ಅಷ್ಟು ಒಳ್ಳೆ ಹುಡುಗಿ, ಅದು ಹೆಂಗೆ ಬಿಟ್ಬಿಡ್ತಾಳೆ ರವಿನ? ಇವಳು ಒಳ್ಳೆ ರವಿ 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 ಅಂತ ಬಡ್ಕೊತಾಳಲ್ಲ ಅಂತ ಹೇಳ್ಕೊಂಡು, ಸರಿ ನಡೀರಿ ಕಾರ್ ತೆಗೀರಿ ಹೋಗೋಣ ಅಂತೇಳ್ಬಿಟ್ಟು ಹೊರಡ್ತಾರೆ. ಅಲ್ಲಿಂದ ಹೊರಟು ಮನೆಗೆ ಬರ್ತಾಳೆ. ಮನೆಗೆ ಬಂದು ಇವಳು ವಿಶಾಲಾಕ್ಷಿ ಅವ್ರ ಮನೆಗೆ ಹೊರ್ಟೋಯ್ತಾಳೆ. ಇವಳು ಇವ್ರ ಮನೆಗೆ ಬರ್ತಾಳೆ. ಇಷ್ಟು ಡಿಸ್ಕಸ್ ಆಗುತ್ತೆ ಅಲ್ಲಿ. ಎಷ್ಟು ಹೇಳಿದ್ರು ಒಪ್ಪಲ್ಲ. ಏನು ಮಾಡೋ ಟೀಚರ್, ಬೇರೆ ಏನು ಮಾಡ್ತೀರಾ ಟೀಚರ್ ಇವಾಗ ಅಂತ ಕೇಳ್ತಾಳೆ ವಿಶಾಲಾಕ್ಷಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಯ್ಯೋ ಬನ್ನಿ ಬೇರೆ ಕಡೆ ನನ್ನ ಮಗನಿಗೆ ಮನೋಜಿಗೆ ನೋಡಿದ್ರಾಯ್ತು ಹೆಣ್ಣು. ಇವಳೇ ಏನು, ಅಯ್ಯೋ ಇವಳು ಬರೀ ರವಿ ರವಿ ಅಂತ ಪಡ್ಕೊತಾಳೆ, ಇವಳನ್ನ ಬಿಟ್ಬಿಡೋಣ, ಬನ್ನಿ ಮನೋಜಿಗೆ ಬೇರೆ ಕಡೆ ನೋಡೋಣ ಟೀಚರ್, ಬನ್ನಿ ಇವಾಗ ಕಾರ್ ತೆಗೀರಿ ಹೋಗೋಣ ಅಂತೇಳಿ ಕಾರಲ್ಲಿ ಹತ್ಕೊಂಡು ಅವಳ ಮನೆಗೆ ಅವಳು ಹೋಗ್ತಾಳೆ, ಇವಳ ಮನೆಗೆ ಇವಳು ಬರ್ತಾಳೆ. ಆಮೇಲೆ ಈ ಕಲ್ಯಾಣಿ ರೋಹಿಣಿ ಏನು ಮಾಡ್ತಾಳೆ, ಒಬ್ಬಳು ಜ್ಯೋತಿಷಿನ ಅರೇಂಜ್ ಮಾಡಿ ಕಳಿಸಿರ್ತಾಳೆ ಅಲ್ಲಿ ಶಾಸ್ತ್ರ ಹೇಳೋಕ್ಕೆ ಮನೋಜಂಗೆ. ಶಾಸ್ತ್ರ ಹೇಳ್ತಾಳೆ ಮನೋಜಂಗೆ, ನಿನಗೆ ಹಿಂಗಾಗುತ್ತೆ ಹಂಗಾಗುತ್ತೆ, ನಿನಗೆ ಫಸ್ಟ್ ಮದುವೆ ಆಗಿದ್ದಲ್ಲ ಅದೇ ಹುಡುಗಿ ಜೊತೆ ನೀನು ಬಾಳೋದು ಖಂಡಿತವಾಗಿಯೂ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಆವಾಗ ಅವನು ಇಲ್ಲ 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 ಅವಳ ಜೊತೆ ನಾನು ಬಿಲ್ಕುಲ್ ಬಾಳಲ್ಲ, ನನಗೆ ಅವಳಿಂದ ಡಿವೋರ್ಸ್ ಸಿಕ್ಕಿದ್ರೆ ಸಾಕು, ನಾನು ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಾನೆ. ಇಲ್ಲ ಅದಾಗಲ್ಲ, ನೆಮ್ಮದಿಯಾಗಿರೋಕ್ಕಾಗಲ್ಲ, ನೀನು ಹಿಂಗೇ ಬದುಕಬೇಕಾಗುತ್ತೆ, ಅವಳ ಜೊತೆನೇ ಬದುಕಬೇಕಾಗುತ್ತೆ, ಅವಳೇ ನಿನಗೆ ಸರಿಯಾದ ಜೋಡಿ, ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗೋಂಥ ಹುಡುಗಿ ಅವಳು, ಹಂಗೆ ಹಿಂಗೆ ಅಂತ. ಇಲ್ಲಯ್ಯೋ ಇಲ್ಲ 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 ಅದಾಗಲ್ಲ ಆಗಲ್ಲ ಆಗಲ್ಲ ಆ ಥರ ಹೇಳೋಕ್ಕೆ ಹೋಗಬೇಡಿ ನೀವು ಅಂತೇಳಿ ಅವನು ಹೇಳ್ತಾನೆ ಮನೋಜ. ಆಮೇಲೆ ಈ ಜ್ಯೋತಿಷಿ ಅಂದ್ಕೊಂಡು ಬಂದಿರೋಳು ಭಾಳ ತಲೆ ತಿಂತಾಳೆ. ಏನು ತಲೆ ತಿಂದ್ರೂ ಇವನು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಅವಳು ಹೊರಡ್ತಾಳೆ ಮನೆಗೆ. ಜ್ಯೋತಿಷಿ ಅಲ್ಲೋಗಿ ಕಲ್ಯಾಣಿ ಅಡ್ಡ ಸಿಕ್ಕಿದಾಗ ಏನು ಮಾಡಿ ಬಂದೆ ಅಂತ ಕೇಳ್ತಾಳೆ. ಆವಾಗ ಹೇಳ್ದೆ, ನೀವು ಹೇಳಿದ ಥರ ಎಲ್ಲವ, ನಿನ್ನ ಮೇಲೆ ಆಸೆನೇ ಇಲ್ಲ ಅವನಿಗೆ, ಅವನು ನಿನ್ನ ಕಂಡೆ ಅಂದರೆ ಆಗಲ್ಲ ಅಂತ. ಇಲ್ಲ ಅದೆಲ್ಲ ಆಗುತ್ತೆ, ಈಗ ನೀನು ತಲೆಗೆ ಹುಳ ಬಿಟ್ಟಿದೆಯಲ್ಲ, ಅವ್ನು ಕರೆಕ್ಟ್ ಆಗ್ತಾನೆ, ಇನ್ನೇನು ಯೋಚನೆ ಮಾಡೋದು ಬೇಡಮ್ಮ, ನೀನು ಸರಿಯಾಗೇ ಹೇಳಿದೀಯ, ನಾನು ಹೇಳ್ದಂಗೆಲ್ಲ ಹೇಳಿ ಬಂದಿದೀಯ, ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ದುಡ್ಡು ಕೊಡ್ತಾಳೆ ಇವಳು. ತಗೋ ನೀನು ಇಷ್ಟಿಟ್ಕೋ ಅಂತೇಳ್ಬಿಟ್ಟು. ಸರಿ ಅಂತ ಈ ಕಡೆ ಬಂದು ಶಾಂತಿ ಮನೆಯಲ್ಲಿ ಶಾಂತಿ ಹೋಮ ಮಾಡಿಸ್ತೀನಿ, ಪೂಜೆ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡವಳೆ. ಮೀನನು ಅವಳು ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಅಷ್ಟೊತ್ತಿಗೆ ರಂಗನಾಥ ಇವನು ಎಲ್ಲ ಬರ್ತಾರೆ, ಮಕ್ಕಳೆಲ್ಲವ, ಮನೋಜ ಮತ್ತು ಸೂರ್ಯ, ರವಿ ಎಲ್ಲ ಬರ್ತಾರೆ. ಏನಕ್ಕೆ ಪೂಜೆ ಅಂತ ಕೇಳ್ತಾರೆ. ಅಯ್ಯೋ ನಿಮಗೆ ಗೊತ್ತಿಲ್ವಾ, ಪೂಜೆ ಮಾಡಿಸ್ಬೇಕು, ಮನೋಜಿಗೆಲ್ಲ ಒಳ್ಳೇದಾಗಬೇಕು, ಅದಕ್ಕೆ ಪೂಜೆ ಮಾಡಿಸ್ಬೇಕು ಅಂತ. ಓಹೋ ಸಕ್ಕರೆದೇನು ಇದೊಂದು ಬೇರೆ ಸ್ಪೆಷಲ್ ಪೂಜೆನಾ ಅಂತೆ. ರೀ ನಿಮ್ಮ ಮಗನಿಗೆ ಹೇಳ್ರಿ ಬಾಯಿ ಮುಚ್ಕೊಂಡಿರೋಕ್ಕೆ ಅಂತೇಳಿ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು, ಬಿಡ್ರಿ ಅತ್ತೆ ಏನೋ ನಂಬಿಕೆಯಿಂದ ಪೂಜೆ ಮಾಡಿಸ್ಲಿ ನಿಮಗೇನು ಅಂತ ಮೀನಾ ಹೇಳ್ತಾಳೆ. ಆಯಿತು ಮಾಡ್ಕೊಳ್ಳಿ ಯಾರು ಬೇಡ ಅಂದರು ಅಂತ ಹೇಳ್ತಾನೆ. ಆಮೇಲೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡವ್ರೆ. ಆದರೆ ಅಲ್ಲಿ ಶ್ರುತಿನೂ ಬರಲ್ಲ, ಕಲ್ಯಾಣಿನೂ ಇರಲ್ಲ. ಇಷ್ಟು ಜನ ಮೀನಾ ಮತ್ತು ಅವ್ರ ಮನೆ ಕುಟುಂಬದವರೆಲ್ಲ ಸೇರಿಕೊಂಡು ಎಲ್ಲ ಪೂಜೆ ಮಾಡೋಕ್ಕೆ ಜ್ಯೋತಿಷ್ಯರನ್ನ ಕಾಯ್ತಾ ಇದ್ದಾರೆ. ಯಾವ ಜ್ಯೋತಿಷ್ಯರು ಬರ್ತಾರೋ ಗೊತ್ತಿಲ್ಲ. ರವಿ ಮಾತ್ರ ಹಿಂಗೇನೆ ತಮಾಷೆ ಮಾಡ್ತಾಯಿದ್ದಾನೆ. ಇದೊಂದು ಪೂಜೆ ಏನಕ್ಕಮ್ಮ, ಯಾವುದಕ್ಕೋಸ್ಕರ ಪೂಜೆ ಅಂತ. ರವಿ ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರೋ, ಇದು ಏನು ಆ ದೇವ್ರಿಗೆ ಪೂಜೆ ಮಾಡಬೇಕು, ಮಾಡಿದ್ರೆ ಒಳ್ಳೆಯದಾಗುತ್ತಂತೆ, ಮನೋಜಿಗೆ 5 ಡಿಗ್ರಿ ಮನೋಜಿಗೆ ಹೆಣ್ಣು ಸಿಗುತ್ತೆ, ಅದಕ್ಕೋಸ್ಕರ ಇದೊಂದು ಪೂಜೆ ಮಾಡಿಸ್ಕೊಡ್ತೀನಿ, ಮನೆಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅಂತೇಳಿ. ಸರಿ ಮಾಡಿಸು ಅಂತ ಹೇಳ್ತಾನೆ. ಆಮೇಲೆ ಇವನು ಪೂಜೆ ಮಾಡ್ಸೋಕ್ಕೆ ಇವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿ ಸೂರ್ಯ ಮತ್ತೆ ವ್ಯಂಗ್ಯವಾಗಿ ಏನೋ ಮಾತಾಡ್ತಾನೆ. ಅದಕ್ಕೆ ಶಾಂತಿ ಬಾಯಿ ಮುಚ್ಕೊಂಡಿರೋಕೆ ಹೇಳ್ರಿ ಅವನಿಗೆ ಏನಕ್ಕೆ ಮಧ್ಯೆ ಬಾಯಿ ಹಾಕ್ತಾನೆ ಅಂತೇಳ್ಬಿಟ್ಟು, ಮಗನ ಪ್ರೀತಿ ಅಂತೂ ನೀನು ಪಡ್ಕೊಳ್ಳಿಲ್ಲ, ಇದನ್ನಾರ ಮಾಡು ಅಂತೇಳಿ. ಮಗನ ಪ್ರೀತಿ ಪಡ್ಕೊಳ್ಳಿಲ್ಲ, ನನಗೆ ಮಗನ ಪ್ರೀತಿನೂ ಸಿಕ್ಕಲಿಲ್ಲ, ಈ ಕಡೆ ನೆಮ್ಮದಿನೂ ಸಿಕ್ಕಲಿಲ್ಲ, ಸುಮ್ಮನೆ ಇರಿ ನೀವು ಮಾಡೋ ಇದೇ ಕೆಲಸ ಅಂತೇಳಿ ಬೈಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡವ್ರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.